ನಾನಿವತ್ತು ಮಂಗಳೂರು ಗೋಳಿ ಬಜೆ ಮಾಡಿದ್ದೀನಿ. ಸೊ ಇದನ್ನು ನಾವು ಹೆಂಗೆ ಮಾಡೋದು ಅಂತ ಈಗ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನಾನು ಸ್ವಲ್ಪ ತೆಂಗಿನ ತುರಿನ ತೊಗೊಂಡಿದ್ದೀನಿ. ಅದನ್ನು ತೆಂಗಿನ ತುರಿ ತೊಗೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು, ಹಾಗೆ ಬೇವಿನ ಸೊಪ್ಪನ್ನ, ಕರಿಬೇವು ಸೊಪ್ಪನ್ನ ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅದೇ ರೀತಿ ರುಚಿಗೆ ತಕ್ಕಂತೆ ಉಪ್ಪು, ಹಾಗೆ ಮೊಸರು ಹಾಕಿ ಅದನ್ನು ಫುಲ್ಲು ಮಿಕ್ಸ್ ಮಾಡಬೇಕು. ಹಾಗೆ ಸ್ವಲ್ಪ ಮೆಣಸಿನಕಾಯಿ, ಒಂದು ಮೆಣಸಿನಕಾಯಿ ತೊಗೊಂಡೆ ಅಷ್ಟೇ, ಜಾಸ್ತಿ ಖಾರ ಬೇಡ ಅಂತ. ಸೊ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ನಾವು ಮೈದಾ ಹಿಟ್ಟನ್ನ ಸ್ವಲ್ಪ ಹಾಕಿ ಅದನ್ನು ಮಿಕ್ಸ್ ಮಾಡ್ತಾ ಬರಬೇಕು. ನೋಡಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹಿಂಗೆ ಮಿಕ್ಸ್ ಮಾಡ್ತಾ ಬರಬೇಕು. ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೊ ಅದೇ ಥರ ಮಿಕ್ಸ್ ಮಾಡ್ತಾ ಬರಬೇಕು. ಅದು ಸ್ಮೂತಾಗಿರಬೇಕು, ಫುಲ್ಲು ಸ್ಮೂತಾಗಿದ್ರೇ ನಮಗೆ ಅದು ನಮ್ಗೆ ಗೋಳಿ ಬಜೆನ ಮಾಡೋಕ್ಕಾಗುತ್ತೆ. ಸೊ ನೋಡಿ ಹೆಂಗೆ ಮಾಡ್ತಾ ಇದ್ದೀನಿ ಅಂತ. ಸೊ ಅದಾದಮೇಲೆ ನಾವು ಅದನ್ನು ಮುಚ್ಚಿಟ್ಕೊಂಡು ಒಂದು 45 ಮಿನಿಟ್ಸ್ ಹಾಗೆ ಮುಚ್ಚಿಟ್ಟಿರಬೇಕು. ಅದಾದಮೇಲೆ ನಾವು ಎಣ್ಣೆನ ಬಿಸಿ ಮಾಡಿದ ಮೇಲೆ ನಿಧಾನಕ್ಕೆ ಸ್ವಲ್ಪ ಹಾಕಬೇಕು. ಸೊ ಅದು ರೌಂಡ್ ಶೇಪಾಗಿ ಬರಬೇಕು. ಬಂದಮೇಲೆ ಸೊ ಅದನ್ನು ಸ್ವಲ್ಪ ಅಂದರೆ ಕೆಂಪಾದ ಮೇಲೆ ಅದನ್ನು ಅಂದರೆ ಸ್ವಲ್ಪ ಕೆಂಪಾಗಿ ಬರಬೇಕು ಗೋಳಿ ಬಜೆ. ನೋಡಿ ಇಷ್ಟು ಮಾಡಿದ್ದೀನಿ ನಾನಿವತ್ತು. ಹೀಗೆ ಗೋಳಿ ಬಜೆನ ಮಾಡೋದು, ಅಂದರೆ ರೌಂಡ್ ಶೇಪ್ ಬಂದಿಲ್ಲ. ಸೊ ಗೋಳಿ ಬಜೆ ಥರನೇ ಆಗಿದೆ. ತಿಂದ್ಬಿಟ್ಟು ನಮ್ಮ ರುಚಿ ಹೇಳ್ತಾ ಇದ್ದಾರೆ. ಸೊ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಅಶ್ವಿನ್ ಅವರು, ಶ್ವೇತಾ ಅವರು, ಆದಿತ್ಯ, ಆರಾಧ್ಯ, ದೀಕ್ಷಾಂತು. ಸೊ ಹಾಗೆ ನಾನು ಇವ್ರ ಹತ್ರ ಕೇಳಿದೆ ಹೆಂಗಿದೆ ಅಂತ. ಸೊ ಚೆನ್ನಾಗಿದೆ ಅಂದರು, ನಾನು ಒಂದು ತಿಂದೆ. ಸೊ ಥ್ಯಾಂಕ್ ಯು ವೆರಿ ಮಚ್.